ಇವರೇ ಏನು ಅಷ್ಟು ಇಂಪಾರ್ಟೆಂಟ್ ಅದು ಅಷ್ಟು ಇಂಪಾರ್ಟೆಂಟ್ ಅದು ಸರ್ವರ್ ಆಗಿ ಮರ It is indeed an honor for us that the Chief Minister of our state has kindly agreed to be the chief guest for this important ceremony. I now request the director to invite the chief guest to address the convocation. Our chief guest, Shri Basavaraj Bommai, Honorable Chief Minister of Karnataka, to address the convocation, sir. ಒಂದು ಭಾಷಣ ಹಿಂದಿ ಆಗಿದೆ, ಮಿಕ್ಕಿದ್ದೆಲ್ಲ ಇಂಗ್ಲೀಷ್ ಆಗಿದೆ. ಸ್ವಲ್ಪ ಕನ್ನಡಕ್ಕೆ ಅವಕಾಶ ಕೊಡಿ. ಎಲ್ಲರಿಗೂ ನಮಸ್ಕಾರ. ನಿಮಾನ್ಸಿನ 25ನೇ ಕಾನ್ವೊಕೇಷನಲ್ಲಿ ಇವತ್ತು ನಮ್ಮ ಕೇಂದ್ರದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಮತ್ತು ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ನ ಮಂತ್ರಿಗಳು, ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರೇ, ನಮ್ಮ ರಾಜ್ಯದ ಆರೋಗ್ಯವನ್ನು ನೋಡಿಕೊಳ್ತಿರುವಂಥ ನನ್ನ ಆತ್ಮೀಯ ಮಿತ್ರರಾದಂಥ ಶ್ರೀ ಡಾಕ್ಟರ್ ಸುಧಾಕರ್ ಅವರೇ, ಈ ಬೆಂಗಳೂರನ್ನು ಪ್ರತಿನಿಧಿಸುವಂಥ ಇಬ್ಬರು ಯುವ ನಾಯಕರು, ಆತ್ಮೀಯರಾದಂಥ ಸಂಸತ್ ಸದಸ್ಯರಾದಂಥ ಶ್ರೀ PC ಮೋಹನ್ಜಿ ಅವರೇ, ತೇಜಸ್ವಿ ಸೂರ್ಯಜಿಯವರೇ ಮತ್ತು ಡೈರೆಕ್ಟರ್ ನಿಮಾನ್ಸ್, ಈ ನಿಮಾನ್ಸನ್ನು ಇವತ್ತು NABH ಅಕ್ರೆಡಿಟೇಷನ್ವರೆಗೂ ತೆಗೆದುಕೊಂಡು ಹೋಗಿರುವಂಥ ಶ್ರೇಯಸ್ಸಾಗಿರುವಂಥ ಶ್ರೀ ಪ್ರತಿಮಾ ಮೂರ್ತಿಯವರೇ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ನಿಮಾನ್ಸಿನ ಎಲ್ಲ ಫ್ಯಾಕಲ್ಟಿಯವರೇ, ಇಲ್ಲಿರುವಂಥ ಎಲ್ಲ ಗಣ್ಯರೇ, ನನ್ನ ಆತ್ಮೀಯ ಈಗ ತಾನೇ ಡಿಗ್ರಿ ತೆಗೆದುಕೊಂಡಿರುವಂಥ ಎಲ್ಲ ನನ್ನ ವಿದ್ಯಾರ್ಥಿ ಬಂಧು ಭಗಿನಿಯರೇ, ಪ್ರೊಫೆಸರ್ ಅವರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಇವತ್ತು ಡಿಗ್ರಿ ಪಡೆದಂಥ ಎಲ್ಲ ನನ್ನ ವಿದ್ಯಾರ್ಥಿ ಬಂಧುಗಳಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಭಾಳ ಖುಷಿಯಾಗಿರ್ಬೇಕಲ್ಲ ನಿಮಗೆ? ಎರಡು ಥರದ ಖುಷಿ. ಇಷ್ಟು ವರ್ಷದ ಸಾಧನೆಯ ಪ್ರತಿಫಲ ಸಿಕ್ಕಿದೆ, ಇನ್ನೊಂದು ಫ್ರೀಡಮ್ ಸಿಕ್ಕಿದೆ. ನಾವು ಸಿನಿಮಾಗಳಲ್ಲೆಲ್ಲ ನೋಡ್ತೀವಿ, ಡಿಗ್ರಿ ಬಂದ ತಕ್ಷಣ ಹೊರಗಡೆ ಹೋಗಿ ಆ ಕ್ಯಾಪನ್ನು ಹೊರಗಡೆ ಬಿಸಾಕ್ತಾರೆ. ದ್ಯಾಟ್ಸ್ ಎ ಸೈನ್ ಆಫ್ ಫ್ರೀಡಮ್. ಬಟ್ ಆಲ್ವೇಸ್ ಫ್ರೀಡಮ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಸ್ವತಂತ್ರ ಯಾವಾಗ ಕೂಡ ಜವಾಬ್ದಾರಿ ಜೊತೆಗೆ ಬರ್ತದೆ. ನಿಮಗೆ ಇವತ್ತು ಫ್ರೀಡಮ್ಮು ಸಿಕ್ಕಿದೆ, ಅದರ ಜೊತೆಗೆ ನಿಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಅನ್ನೋಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಮಾತಾಡ್ತಾ ಇದ್ದೆ ನಮ್ಮ ಡಾಕ್ಟರ್ ಹತ್ರ, ನಮ್ಮ ಮೋಹನ್ ಅವ್ರ ಹತ್ರ, ಏನಿದು ವ್ಯವಸ್ಥೆ, ನಾವು ಆರ್ಡಿನರಿ ಡಿಗ್ರಿ ಹೋಲ್ಡರ್ಸ್ ಇದ್ದೀವಿ, PhDಗೆ ಡಾಕ್ಟರೇಟಿಗೆ ನಾವು ಡಿಗ್ರಿ ಕೊಡ್ತಾ ಇದ್ದೀವಿ ಅಲ್ವಾ? ಯೋಚನೆ ಮಾಡಬೇಕು. ಕೊಡೋರು ಯೋಚನೆ ಮಾಡಬೇಕು, ತಗೋರು ಯೋಚನೆ ಮಾಡಬೇಕು. ಬಟ್ ಇದು ವ್ಯವಸ್ಥೆ ಇದೆ. ಹೀಗಾಗಿ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಗ್ತದೆ. ಇಂಥ ಡಾಕ್ಟರೇಟ್ ಅವರಿಗೆ ಡಿಗ್ರಿ ಕೊಟ್ಟ ಮೇಲೆ ಈ ಸಮಾಜವನ್ನು ಯಾವ ಥರ ನಿರ್ಮಾಣ ಮಾಡಬೇಕು ಅಂದರೆ, ಇಂಥ ಡಾಕ್ಟರೇಟ್ ಇರುವಂಥ ಜ್ಞಾನಿಗಳಿಗೆ ಸಂಪೂರ್ಣವಾಗಿ ಅವ್ರು ಕಲ್ತಿರುವಂಥ ಜ್ಞಾನವನ್ನು ಜನರ ಪರವಾಗಿ ಉಪಯೋಗ ಮಾಡುವಂಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಂದು ಗುರುತರವಾದ ಜವಾಬ್ದಾರಿ ನಮ್ಮದಿದೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ. ಇವತ್ತು ನಾನು ನೋಡ್ತಾ ಇದ್ದೆ ಡಿಗ್ರಿಗಳು, ನಮಗೆಲ್ಲ ಏನಪ್ಪ ಅಂತಂದರೆ ಸೈನ್ಸು, ಆರ್ಟ್ಸು, ಕಾಮರ್ಸು ಭಾಳ ಅಂದರೆ ಇತ್ತೀಚೆಗೆ ಇಂಜಿನಿಯರಿಂಗು, ಮೆಡಿಕಲ್ ಅಷ್ಟೇ ಇತ್ತು. ಕೆಲವು ಶಬ್ದಗಳನ್ನು ಹೇಳಕ್ಕೆ ಬರೋಲ್ಲ ನಮಗೆ. ಪೋಸ್ಟ್ ಡಾಕ್ಟರೇಟ್ ಫೆಲೋಶಿಪ್, ಡಾಕ್ಟರೇಟ್ ಇನ್ ಆಫ್ ಮೆಡಿಸಿನ್, ನ್ಯೂರಾಲಜಿ, ನ್ಯೂರೋ ಇಮೇಜಿನಿಂಗ್, ಇಂಟರ್ವೆನ್ಷನಲ್ ರೇಡಿಯಾಲಜಿ, ನ್ಯೂರೋ ಎನೆಸ್ಥೇಷಿಯಾ, ನ್ಯೂರೋಪ್ಯಾಥಾಲಜಿ, ಜೆರಿಯಾಟ್ರಿಕ್ ಸೆಕ್ರೆಟ್ರಿ, ಎಡಿಕ್ಷನ್ ಸೆಕ್ರೆಟ್ರಿ, ಇದು ಗೊತ್ತಾಗುತ್ತೆ.
ಸಿ ನಮಗೆ ವಿ ನೋ ಅಬೌಟ್ ಸರ್ಟನ್ anomalies or a disease, whatever you call, through our experience. So, men and women are half doctors by their experiences. ಆಮೇಲೆ ಮಾಸ್ಟರ್ ಆಫ್ ಫಿಲಾಸಫಿ ಇನ್ ಕ್ಲಿನಿಕಲ್ ಸೈಕಾಲಜಿ, ನಿಮ್ಗೆ ಇದು ತಲೆ ಕೆಟ್ಟೋಯ್ತು. ಮಾಸ್ಟರ್ ಆಫ್ ಫಿಲಾಸಫಿ, ನಮ್ಮ ಫಿಲಾಸಫಿ ಅಂದರೆ ಭಾಳ ದೊಡ್ಡ ಸಬ್ಜೆಕ್ಟು, ಅದರಲ್ಲಿ ಮಾಸ್ಟರು MPhil, ಮತ್ತು ಅದರಲ್ಲಿ ಕ್ಲಿನಿಕಲ್ ಸೈಕಾಲಜಿ, ಸೈಕೆಟ್ರಿಕ್ ಸೋಷಲ್ ವರ್ಕ್. ಓ ಗುಡ್. ಈ ಥರ ಮತ್ತು ಇನ್ನೊಂದು ಇದ್ದಾವೆ. ಇಷ್ಟು ಡಿಗ್ರಿಗಳು ಅಂದರೆ ವೆರೈಟಿ ಆಫ್ ಫೀಲ್ಡ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಕಾಂಕರ್ ಥ್ರೂ ಯುವರ್ ನಾಲೆಡ್ಜ್. ಭಾಳ ಅದ್ಭುತವಾಗಿದೆ. ಇಟ್ ಹ್ಯಾಸ್ ಓಪನ್ ಮೈ ಐಸ್ ಆ್ಯಂಡ್ ಅಫ್ಕೋರ್ಸ್ ಇಟ್ ಹ್ಯಾಸ್ ಓಪನ್ ಮೈ ಬ್ರೈನ್ಸ್ ಲಾಂಗ್ ಬ್ಯಾಕ್ ಆ್ಯಸ್ ಸೂನ್ ಆಸ್ ಐ ಎಂಟರ್ಡ್ ಯುವರ್ ಗೇಟ್. Mental science is very important. Mental science is very important for the common man. That is CM also. Mental science is very important for a poor man. Mental science is important for a farmer. Mental science is important for a man who works 12 hours a day, who sweats 12 hours a day. ಜಸ್ಟ್ ಇಮ್ಯಾಜಿನ್ ಮಾಡಿ, ಫಿಸಿಕಲ್ ಸ್ಟ್ರೇನ್ ಇಲ್ದವರು ನಿಮ್ಮ ಹತ್ರ ಭಾಳ ಜನ ಬರ್ತಾರೆ. ಅದಕ್ಕೇನೋ ಒಂದು ಶಬ್ದ ಹೇಳ್ತೀರಲ್ಲ ನೀವು, ಸ್ವಲ್ಪ ಸ್ಟ್ರೆಸ್ ಇದ್ದವ್ರಿಗೆ ಏನು ಹೇಳ್ತೀರಿ? ಇನ್ನೂ ಒಂದು ಶಬ್ದ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ. ಹಾರ್ಟ್ನದವ್ರದಾಗ ಸ್ಟ್ರೆಸ್ ಇದ್ದವ್ರಿಗೆ, ಆ ಪರ್ಸನ್ ವಾಸ್ ಗಾಟ್ ಸ್ಟ್ರೆಸ್ ಇಸ್ ಕಾಲ್ಡ್ ಸಮಥಿಂಗ್, ನೆನಪಾಗ್ತಾಯಿಲ್ಲ ನನಗೆ. ಈಗ ಏನು ಭಾಳ ದೊಡ್ಡ ಕೆಲಸ ಮಾಡಿದ ಆಫೀಸರ್ಸು, ಬ್ಯೂರೋಕ್ರೇಟ್ಸು, ಪೊಲಿಟಿಷಿಯನ್ಸು, ಫಿಸಿಕಲ್ ಸ್ಟ್ರೇನ್ ಇಲ್ದವ್ರು ಮೆಂಟಲ್ ಪ್ರಾಬ್ಲಮ್ ಮಾಡೋದು. ಸೊ ಫಿಸಿಕಲ್ ಸ್ಟ್ರೇನ್ ಆದವ್ರಿಗೆ ಮೆಂಟಲ್ ಸ್ಟ್ರೆಸ್ ಆಗುತ್ತೋ ಇಲ್ಲೋ, ಮತ್ತು ಅವ್ರ್ಯಾಕೆ ಜಾಸ್ತಿ ಬರ್ತಾಯಿಲ್ಲ? ಇವರೇ ಜಾಸ್ತಿ ಬರ್ತಾರೆ. ಫಿಸಿಕಲ್ ಸ್ಟ್ರೆಸ್ ಇಲ್ದವರು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, how well you are occupied with your time, ಅಷ್ಟು ನಿಮ್ಗೆ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಕ್ವಾಲಿಟಿ ಲೈಫ್ ಅನ್ನಂದರೆ how well you are occupied with your time. It is not poor or rich. How well you have utilized your time. ಹೀಗಾಗಿ the quality time of a person in his life is very important. ಕ್ವಾಲಿಟಿ ಟೈಮ್ ಅಂದ್ರೆ ಏನು? ಸಿ, ಅ ಪರ್ಸನ್ ಹೂ ಈಸ್ ರಿಯಲಿ who achieved happiness in life, not satisfaction as our minister has said, happiness in life, who is very, very, very less stressful is ಯಾರಪ್ಪ ಅಂತಂದರೆ, ತನ್ನ ಮನಸ್ಸಿಗೆ ಬಂದದ್ದನ್ನು, ತನ್ನ ಮನಸ್ಸಿಗೆ ಹಿಡಿಸೋದನ್ನು ಮಾಡೋದಕ್ಕೆ ಯಾರಿಗೆ ಅವಕಾಶ ಇದೆ, ಈಸ್ ಎ ಹ್ಯಾಪಿ ಮ್ಯಾನ್. ಮನಸ್ಸಿನ ವಿರುದ್ಧ ಅಥವಾ ಇಚ್ಛೆಯ ವಿರುದ್ಧ ನಾವೇನು ಕೆಲಸ ಮಾಡೋಕ್ಕೆ ಹೋದರೆ ಪ್ರೆಷರ್ ಬರ್ತದೆ ಅಲ್ವಾ? ವೆರಿ ಸಿಂಪಲ್. ಐ ವಾಂಟ್ ಟು ಗೋ ಟು ಲಂಡನ್ ಟುಡೇ. Pandemic says you can't go. Pressure starts. I want to go and enjoy in a cinema theater. Not allowed. Pressure starts. I'm just giving a very small example. ಅದರಂತೆ ಜೀವನದಲ್ಲಿ ಏನು ಅಚೀವ್ ಮಾಡಬೇಕು, ಏನಿಲ್ಲ, ಅವುಗಳನ್ನು ನಾವು ಯೋಚನೆ ಮಾಡಿ ಅಚೀವ್ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಆದ್ದರಿಂದ ಮೋಸ್ಟ್ ಆಫ್ ದಿ ಮೆಂಟಲ್ ಪ್ರಾಬ್ಲಮ್ಸ್ ಆರ್ ಸ್ಟ್ರೆಸ್ಸಸ್ ಆರ್ in ourselves, within ourselves. It's a biology, it's a chemistry, biochemical. You are dealing with only two things, biochemicals, bio and chemicals. So there are so many combinations because so many situations. When I was the Home Minister, I used to tell crime leads the law. ಒಂದು ಹೊಸ ಕ್ರೈಮ್ ಆದಾಗ ಅದಕ್ಕೊಂದು ಲಾ ತರ್ತೀವಿ ನಾವು. ಇಲ್ಲಿ ಹೊಸ ಸಿಂಪ್ಟಮ್ಸು, ಹೊಸ ರೋಗ ಬಂದಾಗ ನೀವು ಅದಕ್ಕೆ ಟ್ರೀಟ್ಮೆಂಟ್ ತರ್ತೀರಿ. ಹೀಗಾಗಿ ದಿ ಲೈಫ್ ಸ್ಟೈಲ್ ಆಫ್ ದ ಪೀಪಲ್ ವಿಲ್ ಡಿಸೈಡ್ ಯುವರ್ ಫ್ಯೂಚರ್
courses in the degree you want to add. Therefore, you should concentrate on the quality of life of the people and lifestyle of the people. That's what I want to tell you. This is a repository of mental science knowledge. It's one of the best institutions in the country, best institution in the world. Best brains are here. And as our Honorable Minister of Health said that everybody has invested in this, right from the government, central government, state governments, your parents, your teachers, the people who work here, the professors, they invested their quality time, they invested all their knowledge, they invested their finances. Now you tell me, when so many people have invested, that investment has to be for the good of the society. That is the ultimate aim. Welfare state is what? Welfare state is where everybody is happy, contented. There was a time when the country's development was measured on GDP. Then now it is a coefficient of happiness. What is the coefficient of happiness? In one family, it should be a healthy family, educated family. Children should get best of the education and health facilities. They should get good employment. Economically and socially, they should be secured and honored. They should have a standing in the society. That's a happy family. If you can't make the country, a family happy, then it's very difficult. This was first said by King of Bhutan. No Western countries, no developed countries thought about it. They only thought money, 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 money. Money doesn't give us happiness. Let me tell you. It is only being a good human being, being a good family man can give you happiness. So these are the things you have to go and reach the people and tell them. If you tell the value is 10x, if I tell it is just x, that is the standing. ಆದ್ದರಿಂದ ನಾನು ಇಷ್ಟೇ ಹೇಳಬಯಸ್ತೀನಿ, ನಿಮಾನ್ಸ್ ನಮ್ಮ ಕುಟುಂಬಗಳಿಗೆ ಮುಟ್ಟಬೇಕು, ಗ್ರಾಮೀಣ ಕುಟುಂಬಗಳಿಗೆ ಮುಟ್ಟಬೇಕು. ಎಲ್ಲಿ ಶ್ರಮ ವರ್ಗ ಇದೆ, ಎಲ್ಲಿ ರೈತರಿದ್ದಾರೆ, ಎಲ್ಲಿ ಬಡವರಿದ್ದಾರೆ, ದೀನ ದಲಿತರಿದ್ದಾರೆ, ಎಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಸಿ, ವುಮನ್ ಆರ್ ಅಂಡರ್ ಸ್ಟ್ರೆಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹೆಣ್ಣು ಮಕ್ಕಳು ಭಾಳ ಸ್ಟ್ರೆಸ್ಸಲ್ಲಿದ್ದಾರೆ ಇವತ್ತು. ಅವ್ರಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯ ಜೊತೆಗೆ, ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಕೂಡ ಅವ್ರು ತಗೋಬೇಕಾಗಿದೆ. ಇತ್ತೀಚೆಗೆ ಎಕನಾಮಿಕಲ್ ರೆಸ್ಪಾನ್ಸಿಬಿಲಿಟಿನೂ ಕೂಡ ಅವ್ರು ತಗೋತಾ ಇದ್ದಾರೆ. They are more stressed. So I request the Madam Director to make a special course in dealing with stress in a woman. That has to be done. If a woman is really healthy, then the family is healthy. ಆದ್ದರಿಂದ ಹೆಣ್ಣು ಮಕ್ಕಳ ಸ್ಟ್ರೆಸ್ಸನ್ನು ಯಾವ ರೀತಿ ಕಡಿಮೆ ಮಾಡಬೇಕು, ಅದಕ್ಕೆ ಸ್ಪೆಷಲ್ ಕೋರ್ಸಸ್ಗಳನ್ನು ನಾವು ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಫಾರ್ ಯುವರ್ ಸೆಲ್ಫ್ ಯು ಹ್ಯಾವ್ ಡನ್ ರಿಯಲಿ ಎ ಗ್ರೇಟ್ ಜಾಬ್. ಸೊ ಯು ಹ್ಯಾವ್ ಟು ಡೂ ಫಾರ್ ದ ಸೊಸೈಟಿ. ಆ ಕೆಲಸವನ್ನು ನೀವು ಮಾಡ್ತೀರಂತ ವಿಶ್ವಾಸ ಇದೆ. ಆ್ಯಂಡ್ ಐ ಸಿ ದ ಯಂಗ್ಸ್ಟರ್ಸ್ ಆ್ಯಂಡ್ ದೇರ್ ಅಚೀವ್ಮೆಂಟ್. ಐ ವಾಸ್ ಫೀಲಿಂಗ್ ವೆರಿ ಪ್ರೌಡ್. I feel honored to be one among you and spend this quality time with you. You belong to this prestigious institution, and you are very few privileged or lucky students to be part of Nimans. There are thousands and thousands waiting outside Nimans to come inside this gate to study the mental sciences. You are the only lucky few or a privileged few, or you are the real deserving few who have come in this. And you have achieved this. So congratulations. Clap for the
ಸರಿಯಾದ ಟೈಮಲ್ಲಿ ಕ್ಲ್ಯಾಪ್ ಹೊಡೆಯೋದು ಕೂಡ ಮೆಂಟಲ್ ಥಿಂಗ್ಸ್. ನಾನು ನಮ್ಮ ಪಿ ಸಿ ಮೋಹನ್ಗೆ ಹೇಳ್ತಾ ಇದ್ದೆ, ಭಾಳ ದೊಡ್ಡ ಚಾಲೆಂಜ್ ಇದೆ, ನಾನು ಲಾಸ್ಟ್ ಸ್ಪೀಕರು. ಬಿಕಾಸ್ ಮೆಂಟಲ್ ಸೈನ್ಸ್ ಟೆಲ್ಸ್ ಯು ಕಾಂಟ್ ಹೋಲ್ಡ್ ಅ ಪರ್ಸನ್ ಆರ್ ಅ ಗ್ರೂಪ್ ಆಫ್ ಪೀಪಲ್ ಫಾರ್ ಮೋರ್ ದೆನ್ 1 hour ಆ್ಯಂಡ್ ಮೇಕ್ ದೆಮ್ ಕಾನ್ಸಂಟ್ರೇಟ್ ಆನ್ ವಾಟ್ ಯು ಸ್ಪೀಕ್. ಇಟ್ಸ್ ದ ಗ್ರೇಟೆಸ್ಟ್ ಚಾಲೆಂಜ್ ಅಂತ ಹೇಳ್ತಾ ಇದ್ದೆ. ಆಮ್ ಐ ರೈಟ್? ದಿಸ್ ಇಸ್ ನಾಟ್ ಇನ್ ಯುವರ್ ಬುಕ್ಸ್. ಐ ನಾಟ್ ರೆಡ್ ದ ಬುಕ್ಸ್, ಬಟ್ ಐ ನೋ ಸಮಥಿಂಗ್. So therefore, to conclude, Nimans is a great thing, and there is a Nimans in Dharwad already. I want Nimans to spread its wings as well as their footprints. So, ನೀವು ಎಲ್ಲ ರಿಲಿಜನಲ್ ಸೆಂಟರ್ ಆದರೂ ಕೂಡ ಈಗಾಗಲೇ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟ್ ಇದೆ, ಕೆಲವು ಕಡೆ ಕಿಡ್ವಾಯಿ ಬರ್ತಾ ಇದೆ. ಐ ವಾಂಟ್ ನಿಮಾನ್ಸ್ ಆಲ್ಸೋ ಟು ಸ್ಪ್ರೆಡ್ ಇಟ್ ವಿಂಗ್ಸ್ ಇನ್ ದ ರೀಜನಲ್ ಸೆಂಟರ್ಸ್ ಸೊ ದಟ್ ಇಲ್ಲಿಗೆ ಪ್ರೆಷರ್ ಕಮ್ಮಿ ಆಗ್ತದೆ. ನೀವು ಬೇರೆ ಕಡೆ ಇಲ್ಲ ಅಂದರೆ ಎಲ್ಲರೂ ಇಲ್ಲೇ ಬರ್ತಾರೆ ಅಲ್ವಾ? ಈಗ ಅಮಿತಾಬ್ ಬಚ್ಚನ್ ಸಿನಿಮಾ ಒಂದೇ ಟಾಕೀಸಿಗೆ ಹಾಕಿದರೆ ಹೌಸ್ಫುಲ್ ಇರ್ತದೆ, ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗ್ತದೆ. ಸೊ 8-10 ಥಿಯೇಟ್ರಿಗೆ ಹಾಕಿದರೆ ಎಲ್ಲ ಕಡೆ ನೋಡ್ತಾರೆ. You are like a Amitabh Bachchan, superstars ನೀವೆಲ್ಲ. So you have to spread your wings. So you have to take it very seriously, and Government of Karnataka stands by you. 100% stands by you. I have declared the other day that we will have cardiac and center for treating cancers in all of my district hospitals. First regional hospital, then district hospital. I will add this today in my agenda during my budget, that I have regional center for mental sciences. The second thing I was just mentioning to Dr. Sudhakar, that this repository of mental science knowledge should be there. See, for example, heart, treating heart. Now every other lane in Bangalore has got a hospital to treat a heart disease. At one time, there was no bypass surgery in the country. You have to go to US and other countries. Now, every third lane there is a heart center. So why can't there be such science which spreads along and let it be available for the common man, even in private sector? My leader Narendra Modi ji's vision is Swachh Bharat, Swasth Bharat. So from Swachh Bharat to Swasth Bharat, that journey is already begun under his leadership, and he is very keen and particular about the spreading of knowledge to the common man. ಆದ್ದರಿಂದ ಈ ಮೆಂಟಲ್ ಸೈನ್ಸನ್ನು, ನಾಟ್ ದಟ್ ಎಲ್ಲ ಕಂಪ್ಲೀಟ್ ಅಲ್ಲ, ಜನರಲ್ ಮೆಂಟಲ್ ಸೈನ್ಸ್ ಮತ್ತು ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳ ಬಗ್ಗೆ ಒಂದು ಸ್ವಲ್ಪ ಥಿಂಕ್ ಮಾಡಿ, ಲೆಟ್ ಇಟ್ ಬಿ ದೇರ್ ಅವೈಲೇಬಲ್. ನಾಟ್ ಆಲ್ ದ ಪೀಪಲ್ ಶುಡ್ ಕಮ್ ಟು ನಿಮಾನ್ಸ್ ಓನ್ಲಿ. ಅದರಿಂದ ಡಿಸೆಂಟ್ರಲೈಸೇಷನ್ ಆಫ್ ಮೆಂಟಲ್ ಸೈನ್ಸ್ ಟು ರೀಚ್ ದಿ ಕಾಮನ್ ಮ್ಯಾನ್ ಶುಡ್ ಬಿ ಆಲ್ಸೋ ಯುವರ್ ಗೋಲ್. That will, because people are stressed in all walks of life, and they should not be more stressed by coming to Nimans. There is some truth in this. That's why I can hear those voices. Other day I talked to Madam, somebody wanted a ventilator or something. See, Nimans it's not only the question of Karnataka. Patients, as students, patients come from entire South India. Therefore, it is totally, all the ventilators were completely full. I know that. She was very genuine and very human also, that I wish I could have done, but I can't remove the ventilator. I can get a bed, but I can't remove a ventilator. That was she was expressing. Now, as a Chief Minister,
I should learn a lesson from every such incident. Then only I will be a responsible chief minister. So having said this, ನಾನು ತೀರ್ಮಾನ ಮಾಡಿದ್ದೇನೆ ಆ ಇನ್ಸಿಡೆಂಟ್ ನಂತರ ನಿಮಾನ್ಸ್, ಕಿಡ್ವಾಯಿ, Jayadeva, all these prestigious institutes where people from different districts and remote villages come, want to decentralize them, disseminate the knowledge so that more doctors, more people treat them. That is the policy part of it. So here in Nimans, I have decided to donate 100 ventilators. First phase, 50 ventilators, where all the facilities will be done to all the 50 beds, including the staff and all other manpower. Once that is done, another 50 will be done. So you can do it in 1 month or 3 months or in 6 months. I don't want any person from far-flung remote places to come to Nimans, and ultimately, as our Honorable Health Minister said, he has to wait for radiations or some X-rays or something for 3 days, 4 days, 5 days, when now X-ray technology has become so easy, so easily accessible. Why the hell it should be here? I can't understand. Mr. Kamel Selvam. Neurochemistry, Miss Ranganaike S. Miss Supriya N. Vidya K. Neuromicrobiology, Priya Vijayan. Neurobiology, Devasi Roy. Kritika V.S. Rashmi S. Department of Nursing, A. Shamala.